ನಮಸ್ಕಾರ. ನಾನಿವತ್ತು ರುಚಿ ರುಚಿಯಾದ ಖಾರ ಖಾರ ಖಡಕ್ ಒಂದು ಒಳ್ಳೆ ಒಣಮೀನು ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಮೀನು ಹಸಿರುವಾಗ ಈ ರೀತಿ ಇರುತ್ತೆ. ಇದನ್ನ ಕಡ್ಡಿ ಮೀನು, ಜಬ್ ಮೀನು, ದಿನಸಿ ಮೀನು ಅಂತ ಎಲ್ಲ ಹೇಳ್ತಾರೆ. ಈ ಮೀನು ಒಣಗಿದ ನಂತರ ಈ ರೀತಿ ಆಗುತ್ತೆ. ನಾನಿಲ್ಲಿ ಒಂದು 2 ಹಿಡಿಯಷ್ಟು ಮೀನು ತಗೊಂಡಿದ್ದೀನಿ. ಅಂದಾಜು ಒಂದು 200 ಗ್ರಾಮ್ ಇರ್ಬೋದು. ಇದ್ರ ತಲೆ ಮತ್ತು ಹೊಟ್ಟೆ ಭಾಗ ಕ್ಲೀನ್ ಮಾಡಿ ಉಗುರು ಬೆಚ್ಚಗೆ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಬನ್ನಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಮಸಾಲೆಗೆ 1/4 ಚಮಚ ಕೊತ್ತಂಬರಿ ಕಾಳು, 1/4 ಚಮಚದಷ್ಟು ಓಂ ಕಾಳು, ಸ್ವಲ್ಪ ಮೆಂತೆ, 1 ಚಮಚದಷ್ಟು ಕಾಳು ಮೆಣಸು, ಅರ್ಧ ಚಮಚ ಅರಿಶಿನ ಪುಡಿ, ಒಂದು 15 ಬೆಳ್ಳುಳ್ಳಿ ಹೆಸಳು, ಹಾಗೇನೆ ಚಿಕ್ಕದಾಗಿ 2 ಪೀಸು ಶುಂಠಿ ತಗೊಂಡಿದ್ದೀನಿ. ಒಂದು 1/4 ಕಡಿಯಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ಒಂದು ಈರುಳ್ಳಿ, ದೊಡ್ಡ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ, ಅರ್ಧ ಚಮಚ ಎಣ್ಣೆ, ಉಪ್ಪು ರುಚಿಗೆ ತಕ್ಕಷ್ಟು, ಒಂದು 20 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಈ ಒಣಮೀನು ಸಾರು ಸ್ವಲ್ಪ ಖಾರ ಖಾರ ಇದ್ರೇ ಚಂದ, ಅದಕ್ಕೋಸ್ಕರ ಇದನ್ನೆಲ್ಲ ಹುರ್ಕೋಬೇಕು. ಬಾಣಲಿ ಬಿಸಿಯಾಗಿದೆ. ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತೆಗೆದಿಟ್ಟಿರೋ ಮಸಾಲೆ ಹುರ್ಕೊಳ್ಳೋಣ. ಮೆಣಸು, ಕೊತ್ತಂಬರಿ ಕಾಳು, ಕಾಳು ಮೆಣಸು, ಮೆಂತೆ, ಓಂ ಕಾಳು ಹಾಕಿದ್ದನ್ನು ಹುರ್ಕೋಬೇಕು. ಆದಷ್ಟು ಇದು ಲೋ ಫ್ಲೇಮಲ್ಲೇ ಮಸಾಲೆನ ಹುರ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ ತುರಿ, ಅರಿಶಿನ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ತಣ್ಣಗಾದ ನಂತರ ಇದನ್ನು ರುಬ್ಕೋಬೇಕು. ಇದ್ರ ಜೊತೆಗೆ ಅರ್ಧ ಈರುಳ್ಳಿ, ಹುಣಸೆ ಹುಳಿ ಹಾಕಿ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು. ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಕೊಂಡಿದ್ದೀನಿ. ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋಣ. ನಿಮಗೆ ಸಾರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಕುದಿ ಬಂದ ನಂತರ ಈಗ ತೊಳೆದಿಟ್ಟಿರೋ ಮೀನು ಹಾಕ್ಕೋಬೇಕು. ಯಾವುದೇ ರೀತಿ ಒಣ ಮೀನಿನ ಸಾರನ್ನು ಮೂಲವ್ಯಾಧಿ ಇರೋವಂಥವ್ರು ತಿನ್ನೋದು ಅಷ್ಟಾಗಿ ಸೂಕ್ತ ಅಲ್ಲ. ಹಾಗೆಯೇ ಉಪ್ಪು ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. ಕೆಲವೊಂದು ಒಣ ಮೀನಿಗೆ ಪ್ರಿಸರ್ವೇಟಿವ್ಗೋಸ್ಕರ ಉಪ್ಪು ಹಾಕಿಟ್ಟಿರ್ತಾರೆ. ಅದಕ್ಕಾಗಿ ಕೊನೆಯಲ್ಲಿ ನಾವು ಉಪ್ಪು ಹಾಕ್ಕೋಬೇಕು. ಈ ಒಣಮೀನು ಸಾರನ್ನು ನಾವು ಮಾಡಿ ಒಂದು 2-3 ಗಂಟೆ ಬಿಟ್ಟು ತಿಂದರೆ ತುಂಬ ಟೇಸ್ಟ್ ಇದು. ನೋಡಿ, ರುಚಿ ರುಚಿಯಾದ ಒಣಮೀನು ಸಾರು ರೆಡಿಯಾಗಿದೆ. ನಾನು ಮಾಡಿದ ಇವತ್ತಿನ ಒಣಮೀನು ಸಾರು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.